ಶರಣಗೌಡ ಅಂತಕ್ಕಂಥ ಒಬ್ಬ ಶಾಸಕ, ನಮ್ಮ ಪಕ್ಷದ ಶಾಸಕರು ಕಳೆದ ಸತಿ ಒತ್ತಾಯ ಮಾಡಿದರು ನಿಮಗೆ, ಇಲ್ಲಿ ನಾವು ಈ ಸದನಕ್ಕೆ ಬರ್ತಾ ಇರೋದಕ್ಕೆ ನಮ್ಮ ಭಾಗಕ್ಕೆ ಬರ್ತೀರಾ, ನೀವೆಲ್ಲ ಶಾಸಕರು ಬರ್ತೀರಾ, ಸರ್ಕಾರನೇ ಇಲ್ಲಿ ಇರ್ತದೆ, ನಮ್ಮ ಭಾಗದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಅಂತ ಶರಣಗೌಡ ಕಳೆದ ಸದನದಲ್ಲಿ ಮಾತಾಡಿ, ನಾನು ಈ ಸಲ ಏನು ಬತ್ತಿಯನ್ನು ತಗೊಳ್ಳಲ್ಲ, ಇಲ್ಲಿ ನೀರು ಕುಡಿಯಲ್ಲ ಅಂತಕ್ಕಂಥ ಒಂದು ಶಪಥದಲ್ಲಿದ್ದಾನೆ. ಇನ್ನೂ ಕೂಡ ಇಲ್ಲಿ ಒಂದು ಲೋಟ ನೀರನ್ನು ಕೂಡ ಇಲ್ಲಿ ಸರ್ಕಾರದ ಉಪಯೋಗಿಸಲ್ಲ, ನಾನು ಬತ್ತಿಯನ್ನು ಕೂಡ ಉಪಯೋಗಿಸಲ್ಲ ಅಂತ. ಆದರೆ ಅವನು ಮೊನ್ನೆ ಕೇಳಿದಾಗ, ಇಲ್ಲ ನನಗೆ ಸಮಾಧಾನ ಇದೆ ಈ ಸಲ ಈ ಸದನದಲ್ಲಿ ಇದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಗ್ಗೆನೇ, ಈ ಭಾಗದ ಬಗ್ಗೆನೇ ನೀವೆಲ್ಲರೂ ಕೂಡ ಎಲ್ಲ ಸರ್ಕಾರದವ್ರು ಬೆಳಕು ಚೆಲ್ತಾ ಇದ್ದೀರಾ, ಆದ್ರಿಂದ ನಾನು ಅವನಿಗೆ ನೀವೊಂದು ಮನವಿ ಮಾಡಿ ಅವನ್ನ ಅದರಿಂದ ವಾಪಸ್ ಕರೆಸಿ ನೀರು ಕುಡಿಸ್ರಿ ಅವ್ರು ಅದೇನಾದ್ರು ಮಾಡಲಿ ನಮ್ಮ ಸಭಾಪತಿಗಳು ಅಂತಕ್ಕಂಥದ್ದು. ಅನುದಾನದ ನೀರು ಕುಡಿಸಲಿ ಅಂತ ಅವ್ರ ಕಾಳಜಿಗೆ ನಾವು ಮೆಚ್ಚಬೇಕಾಗ್ತದೆ. ಅವ್ರಿಗೇನು ವೈಯಕ್ತಿಕ ನನ್ನ ಕ್ಷೇತ್ರ ಅಲ್ಲ, ನಮ್ಮ ಭಾಗಕ್ಕೆ ಬಗ್ಗೆ ಕಾಳಜಿ ಇಟ್ಕೊಂಡು ಆತ ಒಂದು ನಿರ್ಧಾರನ ಕಳೆದ ಸದನದಲ್ಲಿ ಹೇಳಿದ್ರಿಂದ ಆತನಿಗೆ ಅದಕ್ಕೆ ತಾವೇ ಒಂದು ಮಾತು ಹೇಳಿ ಇದರಿಂದ ಹೊರಗೆ ಬಂದು ನೀವು ಈ ಎಲ್ಲದರಲ್ಲೂ ಭಾಗವಹಿಸಿ ಅಂತಕ್ಕಂಥದ್ದನ್ನ ನೀವು ಸಂದರ್ಭದಲ್ಲಿ ಹೇಳಬೇಕು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ನಾವು ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಏನು ನಮ್ಮ ಖರ್ಗೆ ಸಾಹೇಬ್ರು ಇಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಇಲ್ಲ, ಯಾವಾಗಲೂ ಗುಲ್ಬರ್ಗ ಜಿಲ್ಲೆ ಎಜುಕೇಷನಲ್ಲಿ ಹಿಂದೆ ಇರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಇಲ್ಲಿ ಶಿಕ್ಷಣ ಸಚಿವರು ಕೂಡ ಇದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಶಿಕ್ಷಕರು ಯಾರೇ ಇರಲಿ ಅವ್ರಿಗೆ ಮೋಟಿವೇಶನ್ ಮಾಡ್ತಕ್ಕಂಥ ಕೆಲಸ ನಮ್ಮ ಶಿಕ್ಷಣ ಇಲಾಖೆ ಮಾಡಬೇಕು. ಅವ್ರ ಮುಖಾಂತರ ಇವತ್ತು ಮೊರಾರ್ಜಿ ಶಾಲೆಗಳು ಎಲ್ಲ ಕಡೆ ಇದೆ, ಇಲ್ಲಿ ಯಾಕೆ ಮೊರಾರ್ಜಿ ಶಾಲೆಯಲ್ಲಿ ಶೂನ್ಯ ರಿಸಲ್ಟ್ ಬರ್ತದೆ, ಬೇರೆ ಕಡೆ 100% ರಿಸಲ್ಟ್ ಬರ್ತದೆ, ಯಾಕೆ? ಅದ್ರ ಬಗ್ಗೆ ಅವಲೋಕನ ಶಿಕ್ಷಣ ಇಲಾಖೆ ಮಾಡಬೇಕಾಗ್ತದೆ. ಇವತ್ತು ಇಲ್ಲಿಯ ಒಂದು ಶಿಕ್ಷಣ ನೀತಿಯನ್ನು ಕೂಡ ಏನಾಗಿದೆ ಅದನ್ನು ಬದಲಾಯಿಸ್ತಕ್ಕಂಥದ್ದು ಬರೀ ಪೋಷಕರು ಮತ್ತು ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಇವತ್ತು ನಾವೆಲ್ಲರೂ ಕೂಡ ಗಮನಿಸ್ತೇವೆ, ಅವ್ರಿಗೆ ವಯಸ್ಸಿಗೆ ಮೀರಿದಂಥ ಬುದ್ಧಿಶಕ್ತಿ ಇರ್ತಕ್ಕಂಥದ್ದು ಈಗಿನ ಪೀಳಿಗೆ ಮಕ್ಕಳಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದಾಗ ಅವ್ರಿಗೆ ಯಾವ ರೀತಿ ಹೇಳಿದ್ರೆ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನೀವು ದಯಮಾಡಿ ಸಚಿವರು ಮತ್ತು ಈ ಭಾಗದ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರೂ ಕೂಡ ಅದರ ಬಗ್ಗೆ ಬೆಳಕನ್ನು ಚೆಲ್ಲಬೇಕು. ಆಗ ಈ ಒಂದು ಶೈಕ್ಷಣಿಕವಾಗಿ ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಶಿಕ್ಷಣ ಮತ್ತು ಆರ್ಥಿಕ ಮಟ್ಟವನ್ನು ಹೆಚ್ಚಿದ್ರೆ ಇಲ್ಲಿ ಗುಳೆ ಹೋಗಿರ್ತಕ್ಕಂಥದ್ದನ್ನ ನಾವು ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಬಗ್ಗೆ ಚಿಂತನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ಹೇಳೋದ್ರ ಜೊತೆಗೆ ಶಿಕ್ಷಕರ ಬಗ್ಗೆ ಮತ್ತು ಅಧಿಕಾರಿಗಳ ಬಗ್ಗೆ ಒಂದು ನೀತಿಯನ್ನು ಸರ್ಕಾರ ತಗೊಳ್ಳೇಬೇಕಾಗ್ತದೆ. ನೀವು ಏನು ವಾರ್ಷಿಕ ಪ್ರಾರಂಭದಲ್ಲೇ ನಿಮ್ಮ ಟ್ರಾನ್ಸ್ಫರ್ಸು ಇವೆಲ್ಲ ಮುಗಿಸ್ಬಿಟ್ಟು ಕೌನ್ಸಿಲಿಂಗ್ನೆಲ್ಲ ಮುಗಿಸಿದ್ರೆ ಸರಿ, ಇಡೀ ವರ್ಷವಿಡೀ ಎಲ್ಲ ಇಲಾಖೆಯಲ್ಲೂ ಟ್ರಾನ್ಸ್ಫರ್ಸು ಕೌನ್ಸಿಲಿಂಗ್ ಮಾಡ್ತಾಯಿದ್ರೆ ಒಬ್ರು ಈ ಕಡೆಯಿಂದ ಆ ಕಡೆಗೆ ಅವರವರ ವೈಯಕ್ತಿಕ ಹಿತಾಸಕ್ತಿಯಿಂದ ಹೋಗ್ತಕ್ಕಂಥದ್ದನ್ನ ನಾವು ಗಮನಿಸಿದಾಗ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು. ಏಪ್ರಿಲ್ನಲ್ಲೋ ಯಾವಾಗ ಪ್ರಾರಂಭದಲ್ಲೇ ಮಾಡಿದ್ರೆ ಶಿಕ್ಷಕರು ಕೂಡ ಎಲ್ಲೂ ಹೋಗಲ್ಲ, ಅಲ್ಲಲ್ಲೇ ಎಲ್ಲರೂ ಸ್ಟಿಕ್ಕನ್ ಆಗ್ತಾರೆ. ಮತ್ತು ಅಧಿಕಾರಿಗಳು ಅಷ್ಟೇ, ಒಂದು ವರ್ಷ ಅವ್ರ ಪಾಡಿಗೆ ಅವರು ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ನೀತಿಯನ್ನು ತರಬೇಕು ಅಂತಕ್ಕಂಥದ್ದನ್ನ ಸದನದ ಮುಖಾಂತರ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷೆ, ಪದೇ ನಮ್ಮ ಉಪಮುಖ್ಯಮಂತ್ರಿಗಳು ಇಲ್ಲೂ ಹೇಳಿದ್ದಾರೆ, ನೆನ್ನೆನೂ ಕೂಡ ಮೇಲೆ ಅಪ್ಪರ್ ಭದ್ರಾ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಒಂದು, ಈ ಅಪ್ಪರ್ ಭದ್ರಾಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇಲ್ಲ, 5,000 ಕೋಟಿ ಅಲ್ಲಿಯ ಆರ್ಥಿಕ ಸಚಿವರು ಭರವಸೆ ಕೊಟ್ಟಿದ್ರು ಅಂತಕ್ಕಂಥದ್ದು. ಒಂದು, ನಾನು ಎಲ್ಲ ಸದನಕ್ಕೆ ಹೇಳ್ತಕ್ಕಂಥದ್ದು, ಎಲ್ಲೋ ಆಕಸ್ಮಿಕವಾಗಿ ನಡೆದಂಥ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೂ ಕೂಡ ಅಧಿಕಾರ ಸಿಕ್ಕಿ ಇವತ್ತು ನಮ್ಮವರು ಕೂಡ ಕೇಂದ್ರದಲ್ಲಿ ಒಬ್ಬರು ಸಚಿವರು ಇರೋದ್ರಿಂದ ನಾನು ಕೂಡ ಅವ್ರನ್ನ ಮನವಿ ಮಾಡ್ಕೋತೇನೆ, ನೀವು ಎಲ್ಲ ಪಕ್ಷದ ನಿಯೋಗನೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕರ್ಕೊಂಡೋಗಿ ನಾವು ಕೂಡ ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನು ಕೂಡ ಒತ್ತಾಯ ಮಾಡಿ ನಮ್ಮ ರಾಜ್ಯದ ಹಿತಾಸಕ್ತಿಯಿಂದ ಖಂಡಿತ ನಾವೆಲ್ಲರೂ ಕೂಡ ಹಣವನ್ನು ಬರೆಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಕೂಡ ಸೇರಿ ಮಾಡಿಸೋಣ ಅಂತಕ್ಕಂಥದ್ದನ್ನ ಕೇಂದ್ರವನ್ನು ಕೂಡ ಒತ್ತಾಯ ಮಾಡ್ತಕ್ಕಂಥ ಕೆಲಸ. ಇವತ್ತು ಕೇಂದ್ರಕ್ಕೆ ಹೋದಂಥದ್ದು ವಾಪಸ್ ಯಾಕೆ ಬಂತು, ಏನಂತ ಅವ್ರು ರ್ಯಾಕ್ಟಿಫಿಕೇಷನ್ ಕೇಳಿದ್ದಾರೆ, ಅದನ್ನು ಕೂಡ ಇವತ್ತು ಬೆಳಕು ಚೆಲ್ಲಬೇಕು ಅಂತಕ್ಕಂಥದ್ದನ್ನ ನಾನು ಮುಖ್ಯಮಂತ್ರಿಗಳನ್ನ ಗಮನ ಸೆಳೆಯೋಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಒಂದು, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗಬಾರ್ದು ಅಂತ. ಇಲ್ಲಿ ಅಧಿಕಾರದ ಒಂದು ಜಿಜ್ಞಾಸೆನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದರಲ್ಲಿ ಅವ್ರ ಪಕ್ಷದ ಶಾಸಕರು ಕೂಡ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಮುಖ ಮಾಡ್ಕೊಂಡು ಯಾರು ಕೂಡ ಒಟ್ಟಿಗೆ ಇರ್ತಕ್ಕಂಥ ಪರಿಸ್ಥಿತಿನ ನಾವು ನೋಡ್ತಾ ಇಲ್ಲ. ಇಲ್ಲಿ ನಾವಿಲ್ಲಿ ಗಮನಿಸಿದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಒಬ್ರಿಗೊಬ್ಬರು ಮುಖ ಕೊಡದೇ ಇದ್ದಂಥದ್ದು ನಾವು ನೋಡಿದಾಗ ಇದು ಅಧಿಕಾರಕ್ಕೋಸ್ಕರ ಸರಿಯಲ್ಲ. ಇವತ್ತು ನಾವೆಲ್ಲ ಇರ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕೂಡ ಅಧಿಕಾರ ಇದ್ದಂಥ ಸಂದರ್ಭ
ಸಂದರ್ಭದಲ್ಲಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಪರಿಸ್ಥಿತಿನ ಇಲ್ಲಿ ನಿರ್ಮಾಣ ಮಾಡಬೇಕು. ಅದರಿಂದ ರಾಜ್ಯಕ್ಕೆ ಇವತ್ತು ಆ ಒಂದು ಅಭಿವೃದ್ಧಿ ಕಡೆ ಕುಂಠಿತ ಆಗಬಾರ್ದು. ಅದ್ರ ಬಗ್ಗೆ ನೀವು ಕಾಳಜಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಏನಾಗ್ತಾಯಿದೆ, ಇವತ್ತು ನಾವು ಒಂದು ಇವರು ಸರ್ಕಾರ ಯಾವಾಗಲೂ ಕೂಡ ಕೇಂದ್ರವನ್ನು ಬೆಟ್ ಮಾಡ್ತಕ್ಕಂಥದ್ದು ತೋರಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲದಕ್ಕೂ ಕೂಡ ಕೇಂದ್ರದ ಒಂದು ನೆರವು ಸಿಕ್ಕಿಲ್ಲ ಅಂತಕ್ಕಂಥದ್ದು ನೀವು ನೋಡಿದ್ರಿ. ಹಿಂದೆ ಏನು ಕೊಡಗಿನಲ್ಲಿ ಅತಿ ಹೆಚ್ಚು ಮಳೆಯಾಗಿ ಮನೆಗಳೆಲ್ಲ ಹಾನಿಯಾಗಿ ಸುಮಾರು ಅಲ್ಲಿ 1,000 ಮನೆಗಳು 10 ಲಕ್ಷ ರೂಪಾಯಲ್ಲಿ ಹಿಂದಿನ ಸರ್ಕಾರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಟ್ಟಿದಂಥದ್ದು. ಅದನ್ನು ಕೇಂದ್ರನ ನೆಚ್ಕೊಂಡು ಕೂತಿರಲಿಲ್ಲ. ಮಾಡಿ ನಂತರ ಬೇಕಾದ್ರೆ ಕೇಂದ್ರದಿಂದ ನೀವು ಅನುದಾನಗಳ ಒತ್ತಾಯ ಮಾಡಿದ್ರೆ ಸರಿ ಇರ್ತದೆ. ಎಲ್ಲದಕ್ಕೂ ಕೂಡ ಅದು ಬರಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಇಲ್ಲಿ ನಿಮ್ಮನ್ನು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಏನಕ್ಕೆ, ಅದನ್ನು ದಯಮಾಡಿ ನೀವು ಅವಲೋಕನ ಮಾಡ್ಕೋಬೇಕು. ಇದನ್ನ ಜೊತೆಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ, ಭಾಗ್ಯಗಳಿಗೆ 56,000 ಕೋಟಿ ಇಷ್ಟು ಹೋಗ್ತದೆ ಅಂತ ಹೇಳ್ತಾರೆ. ಸರಿ, ಅದು ಹೋದ್ರೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ 2 ಲಕ್ಷ ಕೋಟಿಗಿಂತ ಹೆಚ್ಚು ನಮಗೆ ಏನು ಪ್ರತಿ ವರ್ಷ ನಮಗೆ ಬಜೆಟ್ ಇದೆ. ಅದರಲ್ಲಿ ಬೇರೆ ಅಭಿವೃದ್ಧಿಗೆ ನೀವು ದಯಮಾಡಿ ಕಾಳಜಿಯನ್ನು ಇಟ್ಕೋಬೇಕು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಏನು ಸಾಲ ಮನ್ನಾ ಮಾಡ್ತೀನಿ ಅಂತ 26,000 ಕೋಟಿ ಸುಮಾರು 14 ತಿಂಗಳಲ್ಲಿ ತೀರಿಸಿದಂಥದ್ದು. ಅದು ಆ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಏನು ಕುಂಠಿತ ಮಾಡಲಿಲ್ಲ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ.